ಹೇ ಗೈಸ್, ನಾನು ನಿಮ್ಮ ಕಾರ್ತಿಕ್ ಸುಷ್ಮಾ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದೀವಿ. ನಾವಿಬ್ರು ಆರಾಮಾಗಿದ್ದೀವಿ. ಫಸ್ಟ್ ಆಫ್ ಆಲ್ ಸಾರಿ ಕೇಳ್ಕೊತೀನಿ. ಆಕ್ಚುಲಿ 1 ವೀಕ್ ಇಂದ ನನ್ನ ಬ್ಲಾಗ್ಗೆ ಸರಿಯಾಗಿ ನಾನು ಬ್ಲಾಗ್ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ. ಅದು ಬೇರೆ ನಿಮ್ಗೆ ವಿಶ್ ನಾನು ಮಾಡಿಲ್ಲ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸಾರಿ 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 ಲೇಟ್ ಆಗಿ ನಾವು ನಿಮ್ಗೆಲ್ಲ ವಿಶ್ ಮಾಡ್ತಾ ಇರ್ತೀವಿ. ಇವತ್ತು ಬಂದ್ಬಿಟ್ಟು ಕಂಟೆಂಟ್ ಏನಪ್ಪಾ ಅಂತಂದ್ರೆ ಬೆಳಗ್ಗೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ವೈರಲ್ ಆಗ್ತೈತೆ. ಟಾಕ್ಸಿಕ್ ಬಂದ್ಬಿಟ್ಟು ಟ್ರೈಲರ್ ರಿಲೀಸ್ ಆಗಿದೆ. ನಾನ್ ನೋಡ್ದೆ. ಆಕ್ಚುಲಿ ಸುಷ್ಮಾ ಬಂದ್ಬಿಟ್ಟು ನೋಡಿಲ್ಲ. ಯಾಕೆ ನಗಿತಿದೀನಿ ಅಂತಂದ್ರೆ ಎಂಟ್ರಿ ಸೀನ್ ಗೊತ್ತಾಗಿರುತ್ತೆ ಅಂತ ಅನ್ಸುತ್ತೆ ಯಶ್ ಬಾಸ್ದು. ಜಸ್ಟ್ ಫಿಲಮ್ಗೋಸ್ಕರ ಅದ್ ಮಾಡಿರೋದು, ಜಸ್ಟ್ ಕ್ರೇಜ್ಗೋಸ್ಕರ ಅದ್ ಮಾಡಿರೋದು ಅಷ್ಟೇ. ಆಕ್ಚುಲಿ ನೋಡೋಣ ಟ್ರೈಲರು. ನಾನು ಆಲ್ರೆಡಿ ನೋಡ್ಬಿಟ್ಟಿದ್ದೀನಿ. ಸುಷ್ಮಾ ನಿನ್ಕೋಸ್ಕರನೇ 3, 2, 1 KVN ಪ್ರೊಡಕ್ಷನ್. ಎಸ್ ಬಾಷ್ ಅಂತ ಹೇಳಿದ್ರೆ ನಿಮ್ಗೆ ತುಂಬಾ ಕ್ರೇಜ್ ಅಲ್ಲ? ನನ್ಗೆ ಬಿಯರ್ಡ್ ಇಷ್ಟ, ಕೂಲ್ ಇಷ್ಟ. ಬಟ್ ಈ ಫಿಲಮ್ ಅಲ್ಲಿ ಹೇರ್ ಕಟ್ ಮಾಡೋರೆ. ಎಲ್ಲಾ ಫಿಲಮ್ ಅಲ್ಲಿ ಒಂದೇ ಲುಕ್ ಇರಬಾರ್ದು ಅಂತ ಅಂದ್ಬಿಟ್ಟು ಚೇಂಜ್ ಮಾಡೋರೆ. ಆರೇಣ ಹೆಂಗಿದೆ? ಚೆನ್ನಾಗಿದೆಲ್ಲ. ಯಾರಂತ ತಿಳ್ಕೊಂಡೆ ಫಸ್ಟ್? ನಾನು ಎಸ್ ಬಾಷ್ ಅಂತ ತಿಳ್ಕೊಂಡೆ. ನಾನು ಈ ಸೀನ್ ಯಾಕೆ ನಗ್ತಾ ಇದೆ? ಎಂಟ್ರಿ ನೋಡು. ಪ್ಲಾಸ್ಟಿಕ್ ಬಾಂಬ್ ಎಲ್ಲಿತ್ತು? ಅವ್ರ ಡ್ರೈವರ್ ಬಂದ್ರಲ್ಲ, ಬಾಂಬ್ ಇಟ್ಬಿಟ್ಟು ಆಲ್ರೆಡಿ ಅದೇನಂತ ಗೊತ್ತಿಲ್ಲ, ಅಲ್ಲೆಲ್ಲ ಸೆಟ್ ಮಾಡಿದ್ದಾರೆ ಅನ್ಸುತ್ತೆ ಆ ಫೀಲ್ಡ್ ಇದ್ರಲ್ಲಿ. ಟ್ಯಾಟೂ ಎಲ್ಲ ಮಾಸ್ಟರ್ ಮೈಂಡ್. ಎಲ್ಲಾ ಫಿಲಮ್ ಅಲ್ಲೂ ಡಿಫ್ರೆಂಟ್ ಆಗಿ ಕಿಲ್ ಮಾಡೋದು ಚೆನ್ನಾಗಿ ತೋರಿಸ್ತಾರಲ್ಲ. ಐ ಮೀನ್ ಗನ್ನಲ್ಲಿ ಶೂಟ್ ಮಾಡೋದು. ಡ್ಯಾಡೀಸ್ ಹೋಮ್ ಟಾಕ್ಸಿಕ್. ಮೂರನೇ ತಿಂಗಳು 19/3/2026. ಎಂಟ್ರೆನ್ಸ್ ಸೀನು, ಎಂಟ್ರಿ ಸೀನ್ ಚೆನ್ನಾಗಿತ್ತು. 18+ ಚೆನ್ನಾಗಿದೆ. ಬಟ್ ಅದು ಜಸ್ಟ್ ಮೂವಿಗೋಸ್ಕರ ಸೀನ್ ಮಾಡಿರೋ. ಯಾರು ರಿಯಲ್ ಆಗಿ ಅದೆಲ್ಲ ಆ ಥರ ಎಲ್ಲ ಮಾಡಲ್ಲ, ಅದು ತಿಳ್ಕೊಳ್ಳಿ. ಓಕೆನಾ? ಚೆನ್ನಾಗಿದೆ. ಮೇ ಬಿ ಆಗುತ್ತೆ, 100% ಹಿಟ್ ಆಗುತ್ತೆ. ಯಾಕಂದ್ರೆ ಅದು ಹೆಂಗ್ ಅಂತಾರೆ, ಅದು ಹೇರ್ ಕಟ್, ಬಿಯರ್ಡು ಎಲ್ಲ ಡಿಫ್ರೆಂಟ್ ಆಗಿದೆ. ಲಾಂಗ್ ಹೇರ್ ಇದ್ದಿದ್ರೆ ಚೆನ್ನಾಗಿರ್ಬೋದು. ಬಟ್ ಎಲ್ಲಾ ಫಿಲಮ್ ಅಲ್ಲಿ ಲಾಂಗ್ ಹೇರ್ ಇದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಲಿಟಲ್ ಬಿಟ್ ಚೇಂಜಸ್ ಐತೆ. ಚೆನ್ನಾಗಿದೆ. ನನ್ಗೆ ಮೂವಿ ಬಗ್ಗೆ ಅಷ್ಟೇನ್ ಗೊತ್ತಾಗಲ್ಲ, ಯಾಕಂದ್ರೆ ಅವ್ರ ಬಾಸ್ ಫ್ಯಾನ್ ಅಲ್ವಾ. ಖಂಡಿತ ಅವ್ರಿಗೆ ಇಷ್ಟ ಆಗುತ್ತೆ. ಎಲ್ಲಾ ಸ್ಟೋರಿ ಚೆನ್ನಾಗಿರುತ್ತೋ ಇಲ್ವೋ, ಬಟ್ ಎಷ್ಟೊಂದ್ ಜನ ಹಿಟ್ ಮಾಡ್ತಾರೆ. ಚೆನ್ನಾಗಿದೆ. ಎಷ್ಟ್ ಜನ ಗೊತ್ತಾ ನೋಡೋರೆ? ಸುಷ್ಮಾ ಬೆಳಗ್ಗೆ ಅಪ್ಲೋಡ್ ಮಾಡಿರೋದು. ತಡಿ ಎಷ್ಟು ಜನ? KVN ಪ್ರೊಡಕ್ಷನ್
9 ಅವರ್ಸ್ಗೆ 15 ಮಿಲಿಯನ್ ವ್ಯೂಸ್ ಹೋಗಿದೆ. ವಾಹ್. 15 ಮಿಲಿಯನ್. ಹ್ಮ್ 15 million. ಮಿಲಿಯನ್. ವಾಹ್, ವಾಹ್, ಕ್ರೇಜಿ. ಕ್ರೇಜಿ ಅಲ್ಲ. ಬಾಸ್ ಮಾತ್ರ ತುಂಬಾ ಫ್ಯಾನ್ಸ್ ಇರ್ತಾರೆ. ಇವ್ರಿಗೂ ಅಷ್ಟೇ, ಮತ್ತೆ ಡಿ ಬಾಸ್ಗೂ ಅಷ್ಟೇ ತುಂಬಾ ಜನ ಇದ್ದಾರೆ ಫ್ಯಾನ್ಸು. ಅಪ್ಪು ಬಾಸ್ಗೂ ಇದ್ದಾರೆ ಫ್ಯಾನ್ಸ್. ಚೆನ್ನಾಗಿದೆ. ಓಕೆ ಗೈಸ್, ಬ್ಲಾಗ್ ನ ಎಂಡ್ ಮಾಡ್ಕೊಂತೀನಿ. ಈ ಬ್ಲಾಗ್ ಏನಾದ್ರು ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ. ಓಕೆನಾ? 2026 ಇದು ಫಸ್ಟ್ ವ್ಲಾಗ್ ನಾವ್ ಇವತ್ತು ಶೂಟ್ ಮಾಡ್ತಾ ಇದೀವಿ. ಖಂಡಿತ ಒಂದ್ ಒಳ್ಳೆ ಬೆಸ್ಟ್ ಕಂಟೆಂಟ್ ನ ಈ ವರ್ಷ ನಾವು ಬಂದು ಕೊಡ್ಲೇಬೇಕು, ನಿಮ್ನೆಲ್ಲ ಎಂಟರ್ಟೈನ್ ಮಾಡ್ಲೇಬೇಕು ಅಂತ ಅನ್ಬಿಟ್ಟು ಫಿಕ್ಸ್ ಆಗ್ಬಿಟ್ಟಿದೀವಿ. ಖಂಡಿತ ಒಂದ್ ಒಳ್ಳೆ ಬೆಸ್ಟ್ ಕಂಟೆಂಟ್ ಅಲ್ಲಿ ನಾವು ನೆಕ್ಸ್ಟ್ ಮತ್ತೆ ಬರ್ತಾ ಇರ್ತೀವಿ. RCB ಕಪ್ ಹೊಡಿಬೇಕು ಈ ವರ್ಷ. ಅದನ್ನು ಈ ಸಲ ಕಪ್ಪು ನಮ್ದೇ. ಎರಡನೇ ಸಲ ನಮ್ದೇ ಇಲ್ಲ, ನಮ್ದು. ಓ, ನಮ್ದು ನಮ್ದು. ನಮ್ದು. ಹೋದ್ ವರ್ಷ ಮಾತ್ರ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು. ಅದು ನನ್ ಬರ್ತಡೇ ದಿನಾನೇ ಕಪ್ ಹೊಡೆದ. ಇನ್ನು ನನಗಂತೂ ತುಂಬಾ ಖುಷಿ ಆಗೋಯ್ತು, ಯಾಕಂದ್ರೆ ನನ್ ಮೆಮೊರಿ. ಬಟ್ ಹೋದ್ ವರ್ಷ ಮಾತ್ರ ಲೈಫ್ ನ ತುಂಬಾ ಎಂಜಾಯ್ ಮಾಡಿದೀವಿ. ಅದು ನಾನು ಇವ್ರ ಜೊತೆ ತುಂಬಾ ಎಂಜಾಯ್ ಮಾಡಿದೀನಿ. ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾ ಇದಾರೆ ಇದುವರೆಗೂನು. ಈ ಬ್ಲಾಗ್ ಏನಾದ್ರು ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾರು ಮೇಕರ್ ಬೇಕಿತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಬಾಯ್, ಲವ್ ಯು.